ಹಾ ಸರ್ 5 ಎಕರೆ ಅಡಿಕೆ ಗಿಡಗಳಿದೆ, 1 ಎಕರೆ ಬಾಳೆ ಹಾಕೊಂಡಿದ್ದೀನಿ ಹಾ ಸರ್. ಸರ್ ಎಷ್ಟು ಅಡಿಕೆ ಗಿಡ ಹಾಕಿ ಸರ್ ಸರ್ 2,500 ಅಡಿಕೆ ಗಿಡ ನಮ್ದಿದೆ, ನಮ್ ಅಡಿಕೆ ಗಿಡಗಳು ಚಿಕ್ಕಪ್ಪಗಳು 4 ವರ್ಷ 5 ತಿಂಗಳು ಅಡಿಕೆ ಗಿಡಗಳು ಸರ್. ಸರ್ ಇವಾಗ ಒಂಬಳೆ ಎಲ್ಲ ಹೊಡೆದಿದೆ ಸರ್. ನಾವು ಒಂಬಳೆ ಹೊಡೆದಿದೆ, ಹೋದ ವರ್ಷ ಅಡಿಕೆನೂ ಕೊಯ್ದಿದ್ದೀನಿ ಸರ್. ಒಂದು 5ರಿಂದ 10 ಕೆಜಿ ಒಣ ಅಡಿಕೆ. ಸೀಟಲ್ಲಿ ಹೆಂಗ್ ಬಂದಿರೋದು ಮುಖ್ಯ ಅಲ್ಲ, ನಾವು ಅಡಿಕೆ ಗೋಟ್ಗಳನ್ನ ಸೆಲೆಕ್ಷನ್ ಮಾಡಬೇಕು. ತೋಟ ಮಾಡುವಂತ ಯಾವುದೇ ರೀತಿ ಗೊಬ್ಬರ ಕೊಡೋದಾಗ್ಲಿ ನೀರೇ ಕೊಡೋದಾಗ್ಲಿ ಬಡ್ಡೆ ತಗೊಳ್ಳೋದಿಲ್ಲ. ಬೇಕಂದಿರುತ್ತೆ, ನಾವು ಗೊಬ್ಬರ ಕೊಡ್ಬೇಕಾದ್ರೆ ಅಷ್ಟೇನೆ, ಗಿಡ ಬಿಟ್ಟು 1 ಅಡಿ ದೂರದಲ್ಲೇ ಗೊಬ್ಬರ ಕೊಡ್ಬೇಕು. ಆನ್ಲೈನಲ್ಲೂ ಸಿಗುತ್ತೆ, ಬೇಕು ಅಂದ್ರೆ ಶಾಪ್ಗಳಲ್ಲೂ ಸಿಗುತ್ತೆ. 1 ರೂಪಾಯಿ ಒಂದಷ್ಟೇ, 100 ರೂಪಾಯಿ ಪೌಚ್ ಸಿಗುತ್ತೆ. ಸ್ನೇಹಿತರೆ, ನಾವಿವತ್ತು ಬಂದ್ಬಿಟ್ಟು ಅಜ್ಜಂಪುರ ತಾಲೂಕು ಬಾಳೆಹೊನ್ನಸೂರು ಎಂಬ ಗ್ರಾಮದಲ್ಲಿ ಒಬ್ಬ ಉತ್ತಮವಾದ ಅಡಕೆ ಬೆಳೆಗಾರರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಬಂದಿದೀವಿ. ನೋಡೋಣ ಅವ್ರು ಯಾವ ತರ ಅಡಕೆ ಹಾಕಿದ್ದಾರೆ, ಮತ್ತೆ ಯಾವ ತರ ಫಸಲು ಬರ್ತಿದೆ, ಇನ್ನು ಅತಿ ಚಿಕ್ಕ ವಯಸ್ಸಿನಲ್ಲೇ ಒಳ್ಳೆ ಅಡಕೆ ಫಸಲು ಬರ್ತಿದ ಗಿಡಗಳನ್ನ ತೋರ್ಸಕ್ ಕೊಟ್ಟಿದೀವಿ ಇವತ್ತು. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ದು ಎಷ್ಟು ಎಕರೆ ಪ್ಲಾಟ್ ಸರ್ ಇದು? ಸರ್ ಇದು 6 ಎಕರೆ ಫ್ಲಾಟ್, ಸರ್ 5 ಎಕರೆ ಅಡಿಕೆ ಗಿಡಗಳಿದೆ, 1 ಎಕರೆ ಬಾಳೆ ಹಾಕೊಂಡಿದ್ದೀನಿ ಸರ್. ಎಷ್ಟು ಅಡಿಕೆ ಗಿಡ ಹಾಕಿರಿ ಸರ್ ನೀವು? ಸರ್ 2,500 ಅಡಿಕೆ ಗಿಡ ನಮ್ದಿದೆ, ನಮ್ ಚಿಕ್ಕಪ್ಪರದ 700 ಅಡಿಕೆ ಗಿಡ ಇದೆ. ಸರ್ ಇವಾಗ ಎಷ್ಟು ವರ್ಷ ಹಾಕಿದ್ವಿ ಅಡಿಕೆ? ಸರ್ ಈಗ ಈ ಅಡಿಕೆ ಗಿಡಗಳು 4 ವರ್ಷ 5 ತಿಂಗಳು ಅಡಿಕೆ ಗಿಡಗಳು ಸರ್. ಸರ್ ಇವಾಗ ಒಂಬಳೆ ಎಲ್ಲ ಹೊಡೆದಿದೆ ಸರ್? ಒಂಬಳೆ ಹೊಡೆದಿದೆ, ಹೋದ ವರ್ಷ ಅಡಿಕೆನೂ ಕೊಯ್ದಿದ್ದೀನಿ ಸರ್. ಒಂದು 5ರಿಂದ 10 ಕೆಜಿ ಒಣ ಅಡಿಕೆ ಸಿಕ್ಕಿದೆ. ಹೌದಾ? ಅಂದ್ರೆ ನೀವು 2.5 ವರ್ಷಕ್ಕೆ ಅಲ್ಲೇ ಒಂಬಳೆ? 2.5 ವರ್ಷ 3 ವರ್ಷಕ್ಕಲ್ಲೇ ಆಲ್ರೆಡಿ ಒಂಬಳೆಗಳು ಹೊಡೆದಿದ್ವು. ನಿಮಗೆ ಬೇಕಂದ್ರೆ ಅಡಿಕೆ ಗಿಡದ್ದು ಕ್ಲಿಪ್ ಕೊಡ್ತೀನಿ, ಕೊಯ್ದಿರೋದೆಲ್ಲ ಕ್ಲಿಪ್ ಇದೆ, ಅದನ್ನ ನಿಮಗೆ ಕಳಿಸ್ಕೊಡ್ತೀನಿ. ಸರ್ ಇವಾಗ ಯಾವ ತರ ಮೇಂಟೆನೆನ್ಸ್ ಮಾಡ್ತೀರಾ ಸರ್ ನೀವು ಇಷ್ಟು ಬೇಗ ಅಡಿಕೆ ಗಿಡ? ಇವಾಗ ನಾವೆಲ್ಲ ನೋಡಿದೀವಿ, ಸುಮಾರು ಅಡಿಕೆ ತೋಟ ನೋಡಿದಾಗೆಲ್ಲ ಇವಾಗ 4 ವರ್ಷ 5 ವರ್ಷ, ಇವಾಗ ಒಬ್ರು ಅಡಿಕೆ ಫಸಲು ತೆಗಿಬೇಕು ಅಂದ್ರೆ 7-8 ವರ್ಷ ತನಕ ತಾಂತೀನಿ ಅಂತ ಹೇಳ್ತಾರೆ. ಅದೇ ನೀವು ಇಷ್ಟು ಬೇಗ ಬರಕ್ಕೆ ಏನೇನೆಲ್ಲ ಪದ್ಧತಿ ನೀವು? ಸರ್ ನಾವು ಮೇನ್ ಅಡಿಕೆ ಗಿಡ ಮಾಡ್ಬೇಕು ಅಂದ್ರೆ, ಅಡಿಕೆ ತೋಟ ಮಾಡ್ಬೇಕು ಅಂದ್ರೆ ನಾವು ಮೇನ್ ಆಗಿ ನೋಡ್ಬೇಕಾಗಿರೋದು ಅಡಿಕೆ ಗೋಟ್ಗಳ ಸೆಲೆಕ್ಷನ್. ಈಗ ಕೆಲವರು ದುಡ್ಡಿನ ಆಸೆಗೋಸ್ಕರ ತುಂಬಾ ಜನ ಅಡಿಕೆ ಸಸಿಗಳು ಮಾಡ್ತಾ ಇದಾರೆ. ಅಡಿಕೆ ಗಿಡಗಳು ಪ್ಯಾಕೆಟ್ ಅಲ್ಲಿ ಹೆಂಗ್ ಬಂದಿರೋದು ಮುಖ್ಯ ಅಲ್ಲ, ನಾವು ಅಡಿಕೆ ಗೋಟ್ಗಳನ್ನ ಸೆಲೆಕ್ಷನ್ ಮಾಡ್ಬೇಕು. ತೋಟ ಮಾಡೋ ಅಂತ ಯಾರೇ ಆಗ್ಲಿ ಅಡಿಕೆ ಸಸಿಗಳನ್ನ ತಗೊಳ್ಳೋದು 90% ಕಡಿಮೆ ಮಾಡಿ. ಏನ್ 1 ವರ್ಷ ಲೇಟ್ ಆಗುತ್ತೆ. ಒಂದು ಸಣ್ಣ ತೋಟಗಳು ಅಡ್ಡಾಡಿ, ಈಗ ನಮ್ ತರ ತೋಟಗಳು ಯಾವ ತೋಟಗಳನ್ನ ಅಡ್ಡಾಡಿ, ಸಣ್ಣ ತೋಟಗಳು, ಆ ತೋಟಗಳಲ್ಲಿ ಫಸಲು ಚೆನ್ನಾಗಿ ಬಂದಿರಬೇಕು. ಫಸಲು ಚೆನ್ನಾಗಿ ಬಂದಿದೆ, ಅವ್ರನ್ನ ಕೇಳಿ ಈ ಅಡಿಕೆ ಗಿಡ ಎಲ್ಲಿ ತಗೊಂಡ್ರಿ ನೀವು, ಇವ್ ಎಲ್ಲೇ ಗೋಟು ಅಂತ ಅವ್ರನ್ನ ವಿಚಾರ ಮಾಡಿದ ನಂತರ ಅವ್ರು ಹೇಳ್ತಾರೆ, ನಾವು ಅಡಿಕೆ ಸಸಿಗಳು ಇಲ್ಲಿ ತಂದ್ವಿ, ಗೋಟ್ ಇಲ್ಲಿ ತಗೊಂಬಂದ್ವಿ, ಇವ್ರ ಹತ್ರ ತಗೊಳ್ಳಿ ಅಂತ ಹೇಳ್ತಾರೆ. ನೀವು ಅವ್ರ ಹತ್ರ ಸಸಿಗಳು ತಗೊಳ್ಳಿ. ಆಗಲ್ವಾ, ಅವ್ರ ಎಲ್ಲಿ ಗೋಟ್ ತಗೊಂಡಿರ್ತಾರೆ ಅಲ್ಲಿಗೆ ಹೋಗಿ ಗೋಟ್ಗಳು ತಗೊಳ್ಳಿ. ಗೋಟ್ಗಳು ತಗೊಂಡು ನೀವೇ ಹಾಕಿದ್ರೆ ಸಕ್ಸಸ್ಗಳನ್ನ ಹೆಚ್ಚಿಗೆ ಆಗಿ ಸಕ್ಸಸ್ ಕಾಣ್ತೀರಾ. ನೀವಂದ್ರೆ ನೀವು ಅಡಿಕೆ ತೋಟ ನೀವು ಅಲ್ಲಿ ಹೋಗಿ ಗೋಟ್ ಕೊಯ್ಸಿರ ಸರ್ ನೀವು? ನಾವು ನಮ್ಮಲ್ಲಿ ಪರಿಚಯದವ್ರು ಒಬ್ರು ಇದ್ರು, ಅವರು ಕೆಲವರಿಗೆ ಗೋಟ್ಗೆಲ್ಲ ಕೊಟ್ಟಿದ್ರು. ನಾನು ಇದೇ ತರ ಅಡ್ಡಾಡ್ದಾಗ ಕೆಲವ್ರ ಹತ್ರ ನೋಡಿ, ಕೆಲವು ತೋಟ ನೋಡಿದೆ, ಅವ್ರ ಹತ್ರ ವಿಚಾರ ಮಾಡಿದೆ, ನೀವ್ ಎಲ್ಲಿ ಗೋಟ್ ತಗೊಂಡಿರಿ, ಎಲ್ಲಿ ಸಸಿ ತಗೊಂಡಿದ್ರಿ ಅಂತ ಕೇಳಿದೆ. ಅವರು ಇವ್ರ ಹತ್ರ ಈ ತರ ಪರ್ಸನ್ ಹತ್ರ ತಗೊಂಡಿದ್ರಿ ಅಂತ ಹೇಳಿದ್ರು. ನಾವು ಅವ್ರ ಹತ್ರ ಹೋಗಿ ಸಸಿಗಳನ್ನ, ನಾವು ತುಂಬಾ ದೊಡ್ಡ ಸಸಿ ಹಾಕ್ಲಿಲ್ಲ, ಮೊಳಕೆ ಸಸಿ ಅಂತಾನೆ ಬರುತ್ತೆ, ಏನ್ ಒಂದು ಗೇಣಿದ್ವು ಅಷ್ಟೇ. ನಾನು ಈ ಸಸಿ ಎಲ್ಲ ತೋಟ ಮಾಡಿದಾಗ ಪ್ಯಾಕೆಟ್ ಇಂದ ಒಂದ್ ಗೇಣಿದ್ವು ಸಸಿಗಳಷ್ಟೇ. ಇಲ್ಲಿರೋ ಎಲ್ಲಾರು ತುಂಬಾ ಜನ ಆಡ್ಕೊಂಡಿದ್ರು, ಈ ಸಸಿಗಳು ಹುಟ್ಟೋದೇ ಇಲ್ಲ, ಈ ಸಸಿಗಳೆಲ್ಲ ಹಾಳಾಗ್ತವೆ ಅಂತ ತುಂಬಾ ಜನ ಆಡ್ಕೊಂಡಿದ್ರು. ನಾನು ಅವೇನಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ, ಮಾಡ್ಬೇಕು ಅನ್ನೋದೊಂದ್ ಛಲ ಇತ್ತು, ಹಂಗಾಗಿ ಮಾಡಿದೆ. ಈ ತರ ರಿಸಲ್ಟ್ ಬಂದಿದೆ ಸರ್. ಸರ್ ಇವಾಗ ಯಾವ ತರ ನೀವು ಯಾವ ಗೊಬ್ಬರ ಉಪಯೋಗಿಸ್ತೀರಾ ಸರ್ ನೀವು ಮೊದ್ಲಿಂದ? ಸರ್ ಗೊಬ್ಬರ ಯಾವ ತರ ಮಾಡಿದೆ ಅಂದ್ರೆ, ಅಡಿಕೆ ಗಿಡ ಸಣ್ಣದಾಗ ಹಾಕಿರ್ತೀವಲ್ಲ, ಸಣ್ಣ 1 ವರ್ಷದ ತನಕನು ಅವಕ್ಕೆ ನಾವು ಯಾವ್ದೇ ತರ ಗೊಬ್ಬರ ಕೊಟ್ಟರು ತಗೊಳ್ಳೋ ಶಕ್ತಿ. ಅದರಿಂದ ನಾವು ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ, ಅಡಿಕೆ ಗಿಡ ಹಾಕಿ ಸ್ವಲ್ಪ ದಿವಸದ ತನಕನು ಒಂದ್ 2-3 ತಿಂಗಳು ಏನು ಗೊಬ್ಬರ ಬರೀ ನೀರಲ್ಲೇ ಮೇಂಟೈನ್ ಮಾಡ್ಬೇಕು. ನಂತರ ನಾವು ಹಾಕಿರೋ ಅಡಿಕೆ ಗಿಡಗಳು ಸುಳಿ ಹೊಡ್ಯಕ್ ಶುರು ಆಗ್ತವೆ. ಸುಳಿ ಹೊಡ್ಯಕ್ ಶುರುವಾದವು ಅಂದ್ರೆ ಅವು ಬೇರೆ ಬಿಡಕ್ ಶುರುವಾದವು ಅನ್ನೋ ಅರ್ಥ. ಅವಾಗ ನಾವೇನ್ ಮಾಡ್ಬೇಕು, ನ್ಯಾಚುರಲ್ ಆಗಿ ಮಾಡೋರು ನ್ಯಾಚುರಲ್ ಆಗಿ ಮಾಡ್ಕೋಬಹುದು, ಜೀವಾಮೃತ, ಘನಾಮೃತ ಈ ತರದಲ್ಲಿ ಮಾಡ್ಕೋಬಹುದು. ಕೆಮಿಕಲ್ ಅಲ್ಲಿ ಮಾಡೋರೇನು ಅಂದ್ರೆ, ಸ್ವಲ್ಪ ಇಷ್ಟು 10 ಗ್ರಾಮು, 15 ಗ್ರಾಮು DAP ಅಥವಾ 10-26 ಇವೆರಡನ್ನ ಮಿಕ್ಸ್ ಮಾಡ್ಕೊಂಡು ಗಿಡಕ್ಕೆ 2 ತಿಂಗಳಿಗೆ ಒಂದ್ಸಲ, 3 ತಿಂಗಳಿಗೆ ಒಂದ್ಸಲ ಕೊಡ್ತಾ ಬರ್ಬೇಕು. 1 ವರ್ಷದ ನಂತರ, 1 ವರ್ಷ ಆಯ್ತಾ, 1 ವರ್ಷದ ನಂತರ ಸ್ವಲ್ಪ ಅದನ್ನ ಪ್ರಮಾಣ ಜಾಸ್ತಿ ಮಾಡ್ಬೇಕು. 2 ತಿಂಗಳಿಗೆ ಒಂದ್ಸಲ, 2 ತಿಂಗಳಿಗೆ ಒಂದ್ಸಲ ಕೊಡ್ತಾ ಬರ್ಬೇಕು. ಗಿಡಗಳು ಸ್ವಲ್ಪ 2ರಿಂದ 3 ವರ್ಷ ಆದ್ವು ಅಂದಾಗ ಅವು ಬೇರ್ನೆಲ್ಲ ಬಿಟ್ಕೊಂಡು ಶಕ್ತಿನ ತಗೊಳ್ಳೋಷ್ಟು ಆಗಿರ್ತವೆ. ಅವಾಗ ನಾವು ಗೊಬ್ಬರಗಳು, ದನದ ಗೊಬ್ಬರ, ಜೀವಾಮೃತ ಈ ತರವೆಲ್ಲ ಶುರು ಮಾಡ್ತಾ ಬಂದ್ರೆ ಗಿಡಗಳು ಚೆನ್ನಾಗಿ ಬರ್ತವೆ. ಇವಾಗ ನೀರಾವರಿ ಎಲ್ಲ ಯಾವ ತರ ಬಳಸ್ತೀರಿ ಸರ್ ನೀವು? ಸರ್ ನಾವು ನೀರಾವರಿ ಯಾವ ತರ ಮಾಡ್ಕೊಂಡಿದೀವಿ ಅಂದ್ರೆ, ಮಾಮೂಲಿ ಹನಿ ನೀರಾವರಿ ಸಿಸ್ಟಮೇ ಮಾಡ್ಕೊಂಡಿದೀನಿ. ಎಲ್ಲಾರು ಯಾವ ತರ ಮಾಡಿರ್ತಾರೆ ಅಂದ್ರೆ, ಡ್ರಿಪ್ ಬಳ್ಳಿಗೆ ಮೈಕ್ರೋ ಟ್ಯೂಬ್ ಹಾಕಿರ್ತಾರೆ. ಆ ಮೈಕ್ರೋ ಟ್ಯೂಬ್ ಹಾಕಿದ್ರೆ, ನಾನು ಫಸ್ಟ್ ಮೈಕ್ರೋ ಟ್ಯೂಬೇ ಹಾಕಿದ್ದೆ. ಆ ಮೈಕ್ರೋ ಟ್ಯೂಬ್ ಹಾಕೋದ್ರಿಂದ ಏನಾಗದಂದ್ರೆ, ಗಿಡದಿಂದ ಮುಂದಕ್ಕೆ ಹಾರವು ನೀರು,
ಹಾ ಹಾ ಆಮೇಲೆ ಈ ಬೇಸಿಗೆ ಮಳೆಗಾಲದಲ್ಲಿ ಸುತ್ತ ಎತ್ತಿಟ್ಟರ್ ಬಿಡ್ತೀವಿ. ಅದ್ರೊಳಗೆ ಮಳ್ಳು ಸೇರ್ಕೊಳ್ಳೋದು, ಇರುವೆಗಳು ಸೇರ್ಕೊಳ್ಳೋದು, ಈ ತರ ಕಟ್ಕೊಂಡು ನೀರ್ ಸರಿಯಾಗಿ ಬರ್ತಾ ಇರಲ್ಲ. ಆಮೇಲೆ ನಾನು ಕೆಲವು ಕಡೆ ರಿಸರ್ಚ್ ಮಾಡಿ ಈ ಮೈಕ್ರೋ ಸ್ಪ್ರಿಂಕ್ಲರ್ ಅಂತ ಬರುತ್ತೆ, ಹಾ ಸರ್. ಆ ತರನ ಅಳವಡಿಸಿದೀನಿ. ನೀವ್ ಇಲ್ಲಿ ನೋಡ್ತಾ ಇರ್ಬೋದು, ಬನ್ನಿ ತೋರಿಸ್ತೀನಿ ಸರ್. ಇಲ್ಲಿ ನೋಡ್ತಾ ಇದ್ರಲ್ಲ ನೀವು, ಹಾ ಸರ್. ಈ ತರ ಮೈಕ್ರೋ ಸ್ಪ್ರಿಂಕ್ಲರ್ ಅಂತ ₹1 ಒಂದಿದು. ಹಾ ಸರ್. ₹1 ಮತ್ತೆ ಜಾಸ್ತಿ ಕಟ್ಕೊಳ್ಳೋದಿಲ್ಲ. ಕೆಲವೊಂದ್ ಸಲ ಮಾತ್ರ ಕಟ್ಕೋಬಹುದು. ಕಿತ್ತು ಸ್ವಲ್ಪ ಬಾಯಲ್ಲಿ ಊದಿ ಹಾಕಿದ್ರೆ ಮತ್ತೆ ಸರಿ ಹೋಗುತ್ತೆ. ಇದು ಹಾಕಿದ್ರೆ ನೀರ್ ಮುಂದಕ್ಕೆ ಹಾರಲ್ಲ. ನಮಗೆ ಈ ಕಡೆ ಬೇಕಂದ್ರೆ ಈ ಕಡೆ ಮಾಡ್ಕೋಬಹುದು, ಇಲ್ಲ ಉದ್ದ ಹಾರಿಜಾಂಟಲ್ ಬೇಕಂದ್ರೆ ಈ ತರ ಮಾಡ್ಕೋಬಹುದು. ಆಮೇಲೆ ಫುಲ್ ಭೂಮಿ ಎಲ್ಲ ನೀಟಾಗಿ ನೆನೆಯುತ್ತೆ. ನಾವಾಗಲ್ಲ ಎತ್ತಿಕ್ಬೇಕು, ಮೈಕ್ರೋ ಟ್ಯೂಬ್ ಮೇಲೆ ಕಲ್ಲಿಕ್ಬೇಕು ಅನ್ನೋ ಯಾವ್ದೇ ರೀತಿ ಸಮಸ್ಯೆ ಇರಲ್ಲ. ಸರ್, ಇವಾಗ ಅಂದ್ರೆ ನೀವು ಬಡ್ಡಿಗೆ ಹೋಗ್ಬೇಕು ನೀರ್ ಆತರ ಏನಿಲ್ಲ. ಬಟ್ ಜನಗಳು ಏನಂದ್ರೆ ಬಡ್ಡಿಗೆ ನೀರ್ ಹೋಗ್ಬೇಕು, ಬಡ್ಡಿಗೆ ಗೊಬ್ಬರ ಕೊಡ್ಬೇಕು ಅನ್ನೋದು ಬಹಳ ಮಿಸ್ಕಂಪ್ಷನ್ ಇದೆ. ನಾವ್ ಯಾವ್ದೇ ರೀತಿ ಗೊಬ್ಬರ ಕೊಡೋದಾಗ್ಲಿ, ನೀರೇ ಕೊಡೋದಾಗ್ಲಿ ಬಡ್ಡೆ ತಗೊಳ್ಳೋದಿಲ್ಲ. ಗಿಡದ ಬೇರ್ಗಳು ನೀವು ಈ ಗಿಡ ನೋಡ್ಬೋದು. ಈ ಗಿಡದ ಗರಿ ಇಲ್ಲಿ ಹತ್ತಾಗ ಬಂದಿದೆ. ಇಟ್ ಮೀನ್ಸ್ ಇದ್ರ ಬೇರ್ ಇಲ್ಲಿ ತನಕನೂ ಇದೆ ಅಂತ ಅರ್ಥ. ಗೊಬ್ಬರ ತಗೊಳ್ಳೋ ಬೇರ್ ಇಲ್ಲಿ ತನಕನೂ ಇರುತ್ತೆ. ನಾವು ಗೊಬ್ಬರ ಕೊಡ್ಬೇಕಾದ್ರೆ ಅದು ಅಷ್ಟೇನೆ, ಗಿಡ ಬಿಟ್ಟು 1 ಅಡಿ ದೂರದಲ್ಲೇ ಗೊಬ್ಬರ ಕೊಡ್ಬೇಕು. ನೀರ್ ಕೊಡೋದಾದ್ರು ಅಷ್ಟೇ, ಇಲ್ಲೇ ಕೊಟ್ರು ಏನ್ ಸಮಸ್ಯೆ ಇಲ್ಲ. ನನ್ ಗಿಡಗಳು ನೀವು ನೋಡ್ಬೋದು, ಬಡ್ಡೆ ಹತ್ರ ಹಂಗೆ ಹತ್ರಕ್ಕೂ ನೋಡಿ, ನನ್ ಗಿಡಗಳು ಬಡ್ಡೆ ಹತ್ರ ಒಣಗೆ ಇರ್ತವೆ, ಹಸಿ ಇರೋದಿಲ್ಲ. ಆದ್ರೆ ಆ ಕಡೆ ನೋಡಿ ಫುಲ್ ಹಸಿ ಇರುತ್ತೆ. 1 ಅಡಿಗೆ ನಂದು ನೀರೇ ಇರಲ್ಲ, ಯಾವಾಗ್ಲೂ ಬೀದಿಲ್ ನೀರ್ ಇರುತ್ತೆ. ಆದ್ರೂ ಗಿಡಗಳು ನೋಡ್ಬೋದು ನೀವು, ಯಾವ್ದೇ ರೀತಿ ಒಣಗಿಲ್ಲ ಏನಿಲ್ಲ, ಒಂಬಾಳೆನೂ ನೋಡ್ಬೋದು ನೀವು ಯಾವ ರೀತಿ ಬಂದಿದೆ ಅಂತ. ಈ ರೀತಿ ನಾವು ನೀರಿನ ಸಿಸ್ಟಮ್ನ ಮಾಡ್ಕೊಂಡಿವಿ. ಮೈಕ್ರೋ ಟ್ಯೂಬ್ ಎಲ್ಲ ಎಲ್ಲಿ ಆನ್ಲೈನ್ ಅಲ್ಲಿ ಸಿಗುತ್ತೆ ಸರ್? ಆನ್ಲೈನ್ ಅಲ್ಲೂ ಸಿಗುತ್ತೆ, ಬೇಕು ಅಂದ್ರೆ ಶಾಪ್ಗಳಲ್ಲೂ ಸಿಗುತ್ತೆ. ₹1 ಒಂದ್ ಅಷ್ಟೇ. ₹100 ಪೋಸ್ಟ್ ಸಿಗುತ್ತೆ. ₹100 ಪೋಸ್ಟ್ ಅಲ್ಲಿ 100 ಸಿಗ್ತವೆ. ನೀವು ಬಲ್ಕ್ ಆಗಿ ತಗೊಂಡ್ರೆ ನಿಮ್ಗೆ ಇನ್ನೂ ಕಡಿಮೆ ಆಗ್ಬೋದು.